ಬಿಗ್ ಬಾಸ್ ಸೀಸನ್ 12ರಲ್ಲಿ ಮತ್ತಷ್ಟು ಮನರಂಜನೆ ನೀಡುವುದಕ್ಕೆ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಯಾರೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ 12ರಲ್ಲಿ ಈಗ ವಾಪಸ್ ಬರ್ತಾ ಇದ್ದಾರೆ, ಎಲ್ಲ ಡೀಟೇಲ್ಸ್ ಎಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಗೆ ಸೀಸನ್ 11ರ ಸ್ಪರ್ಧಿಗಳಾದ ಮ್ಯಾಕ್ಸ್ ಮಂಜು, ಮೋಕ್ಷಿತಾ ಪೈ, ರಜತ್, ತ್ರಿವಿಕ್ರಮ್ ಆಗಮಿಸಿದ್ದಾರೆ. ಇವರಲ್ಲಿ ಕೆಲವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಯಲ್ಲೇ ಉಳಿದುಕೊಳ್ತಾರೆ ಎನ್ನಲಾಗ್ತಾ ಇದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಅತಿಥಿಗಳೊಂದಿಗೆ ದೊಡ್ಡ ಪಾರ್ಟಿ ನಡೀತಾ ಇದ್ದು ಅದರ ಸಂಭ್ರಮ ಜೋರಾಗಿದೆ. ಇನ್ನ ಈ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಗರ್ಮಾಗರಂ ವಿಷಯಗಳು ಸಹ ಹೊರಬೀಳ್ತಾ ಇದೆ. ಯಾವೆಲ್ಲ ವಿಷಯಗಳು ಅಂತೀರಾ, ನೀವೇ ನೋಡಿ. ಈ ಮಧ್ಯೆ ಮಾತಿನ ಬರದಲ್ಲಿ ಅತಿಥಿಗಳಿಗೆ ಗೆಲ್ಲಿ ನಟ ಬೇಸರವನ್ನುಂಟು ಮಾಡಿದ್ದಾರೆ. ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹರಿದಾಡ್ತಾ ಇದೆ. ಇಂದು ರಾತ್ರಿ ಪ್ರಸಾರವಾಗಲಿರುವ ಸಂಚಿಕೆಯಲ್ಲಿ ಬಿಗ್ ಬಾಸ್ ನಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದರಲ್ಲಿ ನಮ್ಮ ನಲ್ಮೆಯ ಮಹಾರಾಜ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಎಂದು ಬಿಗ್ ಬಾಸ್ ಘೋಷಣೆ ಮಾಡಿದ್ದಾರೆ. ಆಗ ಎಲ್ಲರೂ ಖುಷಿಯಿಂದ ಶುಭಾಶಯ ಕೋರಿದ್ದಾರೆ. ಆಗ ಗಿಲ್ಲಿ ಎರಡನೆಯದ ಮೂರನೆಯದ ಎಂದು ಪ್ರಶ್ನೆ ಮಾಡಿದ್ದಾರೆ. ಆಗ ಮಂಜು ತಿರುಗಿ ನೋಡಿದ್ದಾರೆ. ಇಷ್ಟೇ ಅಲ್ಲ, ಎದ್ದು ಹೋಗಿ ಕೆಲವೊಂದು ವಿಚಾರದಲ್ಲಿ ಪರ್ಸನಲ್ಗೆ ಬಂದ್ರೆ ನೀನು ಸಪ್ಲೈಯರ್ ಅಲ್ಲ, ನಾನು ಅತಿಥಿಯೂ ಅಲ್ಲ, ಬೇರೆಯೇ ಆಗ್ಬಿಡ್ತೀವಿ ಎಂದು ಎಚ್ಚರ ಕೊಟ್ಟಿದ್ದಾರೆ. ಗಿಲ್ಲಿ ಕಾಮಿಡಿನೇ ಮಾಡಿದ್ರು ಅಥವಾ ಮಾತಿನ ಮೇಲೆ ಹಿಡ್ತಾ ಇರ್ಲಿಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನ ಇಷ್ಟಕ್ಕೆ ಸುಮ್ಮನಾಗದ ಗಿಲ್ಲಿ ಮತ್ತೆ ಮಾತನ್ನ ಮುಂದುವರಿಸಿ ನೀವೆಲ್ಲ ಇಲ್ಲಿ ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಅಂತ ಕೊಂಕು ಮಾತನಾಡಿದ್ದಾರೆ. ಅದಕ್ಕೆ ರಜತ್ ಕೂಡ ರೊಚ್ಚಿಗೆದ್ದು ನೀನು ಕೊಡ್ತಾ ಇದೆಯೇನಪ್ಪ ಬಿಟ್ಟಿ ಊಟನ ಅಂತ ಕೇಳಿದ್ದಾರೆ. ಆಗ ಗಿಲ್ಲಿ ಸ್ವಾರಿ ಸರ್ ಅಂತ ಹೇಳಿರುವಂಥದ್ದು. ಅಷ್ಟಕ್ಕೂ ಸುಮ್ಮನಾಗದ ರಜತ್ ಮಾತುಗಳನ್ನ ಕರೆಕ್ಟ್ ಆಗಿ ಆಡ್ಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನ ರಜತ್ ಖಡಕ್ ಆಗಿ ಗಿಲ್ಲಿಗೆ ವಾರ್ನ್ ಮಾಡಿದ್ದಾರೆ. ಮಗ ಎಲ್ಲರ ಹತ್ರ ಮಾತನಾಡಿದಾಗೆ ನನ್ನ ಹತ್ರ ಮಾತನಾಡಬೇಡ ಅಂತ ಗಿಲ್ಲಿಗೆ ರಜತ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಷ್ಟು ಇರಬೇಕು ಅಷ್ಟಲ್ಲಿ ಇರಬೇಕು ಅಂತ ರಜತ್ ಗಿಲ್ಲಿಗೆ ಗಂಭೀರವಾಗಿ ಹೇಳಿದ್ದಾರೆ. ಇನ್ನ ಈ ಎಲ್ಲದರ ಕುರಿತು ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಚರ್ಚೆ ಮಾಡ್ತಾರಾ, ಕಾದು ನೋಡಬೇಕು.